ಇಂದಿನ ನಮ್ಮ ವಿಡಿಯೋದಲ್ಲಿ ಪ್ಯಾಚ್ ವರ್ಕ್ ಬ್ಲೌಸ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಅನ್ನೋದನ್ನು ನೋಡೋಣ. ಅದಕ್ಕೆ ನಾನು ಮೊದಲಾಗಿ ಬಾಡಿ ಫ್ಯಾಬ್ರಿಕ್ ಹಾಗೆ ಲೈನಿಂಗ್ ಅನ್ನೋದನ್ನು ತಗೊಂಡಿದ್ದೀನಿ. ಲೈನಿಂಗ್ ಬಂದಿದ್ದೇನೆ ಮಿಡ್ಲ್ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡಿಕೊಂಡು ಈಗ ನೆಕ್ ಮೆಜರ್ಮೆಂಟ್ಸ್ ಹಾಗೆ ಬಾಡಿ ಮೆಜರ್ಮೆಂಟ್ಸ್ ಎಲ್ಲ ನಿಮ್ಗೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನೋಡಿ. ಫಸ್ಟ್ ಬಂದಿದ್ದೇನೆ ಚೆಸ್ಟ್ ಮೆಜರ್ಮೆಂಟ್, ಫ್ರಂಟ್ ಬ್ಯಾಕ್ ಎರಡು ಸೇರಿ ಇರ್ತದೆ 38 ಇಂಚು. ಇದಾದ್ಮೇಲೆ ಬ್ಲೌಸ್ ಲೆಂತ್ ಬಂದಿದ್ದೇನೆ ನಮಗೆ 14 ಇಂಚ್ ಅನ್ನೋದು ಇರ್ತದೆ. ನೆಕ್ ವಿಡ್ತ್ ಟಾಪ್ ಸೈಡ್ ಅಲ್ಲಿ 238, ಹಾಗೆ ಶೋಲ್ಡರ್ ಬಂದಿದ್ದೇನೆ 3/4, ಆರ್ಮಲ್ ಡೌನ್ 5.5 ಇಂಚ್, ಆರ್ಮಲ್ ವಿಡ್ತ್ 5.5 ಇಂಚ್, ನೆಕ್ ಓಪನ್ 9 ಇಂಚು, ನೆಕ್ ವಿಡ್ತ್ ಬಾಟಮ್ ಸೈಡು 3 ಇಂಚು. ಈಗ ನಾನು ಫಸ್ಟ್ ಅದನ್ನು ಸ್ಕ್ವೇರ್ ಮಾರ್ಕ್ ಅನ್ನೋದು ಮಾಡ್ಕೊಂಡ್ಬಿಡ್ತೀನಿ. ಈ ಸ್ಕ್ವೇರ್ ಮಾರ್ಕ್ ಆದ್ಮೇಲೆ ಕಾರ್ನರ್ ಅಲ್ಲಿ ರೌಂಡ್ ಶೇಪ್ ಮಾರ್ಕ್ ಅನ್ನೋದು ಮಾಡ್ಕೊಳ್ತೀನಿ. ಇಲ್ಲಿಂದ ಒಂದು 2.5 ಇಂಚ್ ಡೌನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾನು ನೆಕ್ ಮಾರ್ಕ್ ಮಾಡಿದ ಅಲ್ಲಿಂದ ಕ್ರಾಸ್ ಆಗಿ ಇನ್ನೊಂದು ಮಾರ್ಕ್ ಅನ್ನೋದು ಮಾಡ್ಕೊಬಿಟ್ಟು ಬಾಟಮ್ ಸೈಡ್ ಅಲ್ಲಿ ಪಾನ್ ಶೇಪ್ ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ. ಇದಾದ್ಮೇಲೆ ಪೇಪರ್ ಕ್ಯಾನ್ವಾಸ್ ಒಂದು ತಗೊಂಡಿದ್ದೀನ ಮಿಡ್ಲ್ ಅನ್ನೋದು ಫೋಲ್ಡಿಂಗ್ ಮಾಡ್ಕೊಂಡು ಈ ಲೈನಿಂಗ್ ಕೆಳಗಡೆ ಕರೆಕ್ಟ್ ಆಗಿ ಲೈನಿಂಗ್ ಫೋಲ್ಡಿಂಗ್ ಇದೆ ಅಲ್ವಾ ಅಲ್ಲಿ ಪೇಪರ್ ಕ್ಯಾನ್ವಾಸ್ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡಿದ್ದೀನಿ. ನಾನು ಈಗ ನೆಕ್ ಏನ್ ಮಾರ್ಕ್ ಮಾಡಿದೀನೋ ಒಳಗಡೆ ಮಾರ್ಕು ಅಲ್ಲಿಗೆ ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಇದು ಕಟ್ ಆದ್ಮೇಲೆ ಪೇಪರ್ ಕ್ಯಾನ್ವಾಸ್ ತೆಗೆದು ಸೈಡ್ ಅನ್ನೋದು ಮಾಡ್ಕೊಂಡಿದ್ದೇನೆ. ಈಗ ನೆಕ್ ಮಾರ್ಕ್ ಇನ್ನೊಂದು ಮಾಡಿದಿಲ್ವಾ ಅಲ್ಲಿ ಒಂದು ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಇದು ಕಟ್ ಆದ್ಮೇಲೆ ಸೈಡ್ ಅನ್ನೋದು ತೆಗೆದು ಮಾಡ್ಕೋರಿ. ಹಾಗೆ ಬಾಡಿ ಪೀಸ್ ಅನ್ನೋದು ತಗೊಂಡಿದ್ದೇನೆ. ಆ ಬಾಡಿ ಪೀಸ್ ಮೇಲೆ ಲೈನಿಂಗ್ ಅನ್ನೋದು ಹಾಕೊಂಡು ಈ 4 ಸೈಡ್ನು ಕರೆಕ್ಟ್ ಆಗಿ ಬರಬೇಕು ಲೈನಿಂಗು. ಆ ರೀತಿ ಕರೆಕ್ಟ್ ಆಗಿ ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟು ಈ ಲೈನಿಂಗ್ ಅನ್ನೋದು ಮಡ್ಕೋರಿ. ಇದು ಆದ್ಮೇಲೆ ನಾನು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂತಾ ಇದ್ದೀನಿ. ಲೈನಿಂಗು ಹಾಗೆ ಬಾಡಿನು ನೆಕ್ ಸೈಡ್ ಮಾತ್ರ ಎಲ್ಲ ಕಡೆ ಕರೆಕ್ಟ್ ಆಗಿರೋ ತರ ನೋಡ್ಕೊಂಡು ಲೈನಿಂಗು ಹಾಗೆ ಬಾಡಿ ಫ್ಲಾಟ್ ಆಗಿರೋ ತರ ನೋಡ್ಕೊಂಡು ನಾನು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂತಾ ಇದ್ದೀನಿ. ಈಗ ಅರ್ಧ ಸೈಡ್ ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವಾ, ಇನ್ನು ಅರ್ಧ ಸೈಡ್ ಸೇಮ್ ಇದೇ ರೀತಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊ. ಈಗ ಇದು ಅಟ್ಯಾಚಿಂಗ್ ಎಲ್ಲ ಆದ್ಮೇಲೆ ನೆಕ್ ಸೈಡ್ ಬಾಡಿ ಪೀಸ್ ಅನ್ನೋದು ಇರ್ತದೆ ಅಲ್ವಾ ಅದು ಬಂದಿದ್ದನ್ನ ಲೈನಿಂಗ್ ಲೆವೆಲ್ಕ್ ಫುಲ್ ರೌಂಡ್ ಕಟಿಂಗ್ ಅನ್ನೋದು ಮಾಡ್ಕೊಬಿಡಿ. ಇದು ಕಟ್ ಆದ್ಮೇಲೆ ಫೋಲ್ಡ್ ಮಾಡಿಬಿಟ್ಟು ಸೈಡ್ ಅನ್ನೋದು ಎತ್ ಮಾಡ್ಕೋರಿ. ಈಗ ಕಾಂಟ್ರಾಸ್ಟ್ ಕಲರ್ ಬಾಡಿ ಪೀಸು ಹಾಗೆ ಲೈನಿಂಗ್ ಅನ್ನೋದು ತಗೊಂಡಿದ್ದೇನೆ ನಾನು. ಅದ್ರ ಮೇಲೆ ಈ ನೆಕ್ ಪ್ಯಾಚ್ ಅನ್ನೋದು ಕಟ್ ಮಾಡಿದಿಲ್ವಾ ಅದನ್ನು ಬಾಟಮ್ ಸೈಡ್ ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡ್ಕೊಬಿಟ್ಟು ನಾನು ಇಲ್ಲಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇದು ಅಟ್ಯಾಚ್ ಆದ್ಮೇಲೆ ಬಾಟಮ್ ಸೈಡ್ನು ಒಂದು ಡಮ್ಮಿ ಸ್ಟಿಚ್ ಅನ್ನೋದು ಹಾಕೋಬಿಡಿ. ಇದಾದ್ಮೇಲೆ ನೆಕ್ ಸೈಡ್ ರೆಡಿ ಮೆಜರ್ಮೆಂಟ್ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೋಬಿಡಿ. ಇದು ಕಟ್ ಆದ್ಮೇಲೆ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡು ಸೈಡಿಗೆ ತೆಗೆದು ಮಾಡ್ಕೋರಿ. ಹಾಗೆ ಒಂದು ಬ್ಲೌಸ್ ಪೀಸ್ ಒಂದು ತಗೊಂಡು ಅದಕ್ಕೂ ಒಂದು ಲೈನಿಂಗ್ ಪೀಸ್ ಅನ್ನು ತಗೊಂಡಿದ್ದೇನೆ. ಒಂದ್ ಸೈಡ್ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬಿಡಿ. ಈಗ ಅದನ್ನು ಕ್ರಾಸ್ ಆಗಿ ಫೋಲ್ಡಿಂಗ್ ಮಾಡಿಬಿಟ್ಟು ನಾನೊಂದು ಸ್ಟಿಚ್ ಅನ್ನೋದು ಹಾಕೊಂತ ಇದ್ದೀನಿ. 1/4 ಇಂಚು ಫೋಲ್ಡಿಂಗ್ ಮಾಡಿಬಿಟ್ಟು ಇನ್ನೊಂದು ಸ್ಟಿಚ್ ಈ ರೀತಿ ಕ್ರಾಸ್ ಆಗಿ ಫುಲ್ ಈ ಫ್ಯಾಬ್ರಿಕ್ ಎಷ್ಟಿದೆಯೋ ಅಷ್ಟು ಅನ್ನೋದು ಮಾಡ್ಕೊಂಡ್ಬಿಡ್ತೀನಿ. ಈಗ ಒಂದು ಲೈನು ಕ್ರಾಸ್ ಆಗಿ ಅನ್ನೋದು ಕಂಪ್ಲೀಟ್ ಅನ್ನೋದು ಆಯ್ತಲ್ವಾ ಅವನ್ನೆಲ್ಲ ಒಂದ್ ಸೈಡ್ಗೆ ಟರ್ನಿಂಗ್ ಅನ್ನೋದು ಮಾಡ್ಕೊಂಡು ಮತ್ತೆ ಅದಕ್ಕೆ ಆಪೋಸಿಟ್ ಕ್ರಾಸ್ ಆಗಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಮತ್ತೆ ಈ ಕಡೆಯಿಂದ ಒಂದೊಂದು ಕಿನಾರಿ ಸ್ಟಿಚ್ ಅನ್ನೋದು ಹಾಕೋಬಿಡಿ. ಈ ಗ್ಯಾಪ್ ಅನ್ನು ಅಷ್ಟೇ ಕರೆಕ್ಟ್ ಆಗಿ ಒಂದರಿಂದ ಒಂದಕ್ಕೂ 1/4 ಇಂಚ್ ಗ್ಯಾಪ್ ಇರಬೇಕು. ಓಕೆ, ಎರಡು ಸೈಡ್ ಕ್ರಾಸ್ ಆಗಿ ಸ್ಟಿಚ್ ಅನ್ನೆಲ್ಲ ಕಂಪ್ಲೀಟ್ ಅನ್ನೋದು ಮಾಡ್ಕೊಂಡಾದ್ಮೇಲೆ ನಮಗೆ ಈ ಪೀಸ್ ಅನ್ನೋದು ನಮಗೆ ಈ ರೀತಿ ಅನ್ನೋದು ಕಾಣಿಸುತ್ತೆ. ಈಗ ಒಂದು ಎಕ್ಸ್ಟ್ರಾ ಲೈನಿಂಗ್ ತಗೊಂಡಿದ್ದೇನ ನೆಕ್ ಪೇಪರ್ ಕ್ಯಾನ್ವಾಸ್ ಇದಕ್ಕೆ ಫಸ್ಟ್ ಕಟ್ ಮಾಡಿದಿಲ್ವಾ ಅದನ್ನು ತಗೊಂಡಿದ್ದೇನ. ಈಗ ಆ ಲೈನಿಂಗ್ನು ಈ ಪೇಪರ್ ಕ್ಯಾನ್ವಾಸ್ ಅನ್ನು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಅಟ್ಯಾಚಿಂಗ್ ಅನ್ನು ಅಷ್ಟೇ ನೆಕ್ ಸೈಡ್ ಮಾತ್ರ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ಇದು ಅಟ್ಯಾಚಿಂಗ್ ಆದ್ಮೇಲೆ ಅಲ್ಲಿಂದ ಲೈನಿಂಗ್ ಬಂದಿದ್ದೇನೆ ಒಂದು ಅರ್ಧ ಇಂಚ್ ಪೇಪರ್ ಕ್ಯಾನ್ವಾಸ್ ಇಂದ ಬಿಟ್ಟಿದ್ದೇನೆ ಫುಲ್ ರೌಂಡ್ ಕಟಿಂಗ್ ಅನ್ನೋದು ಮಾಡ್ಕೊಬಿಡಿ. ಇದು ಕಟ್ ಆದ್ಮೇಲೆ ಈ ಕಾರ್ನರ್ಗಳಲ್ಲಿ ನ್ಯಾಚ್ ಅನ್ನೋದು ಹಾಕೊಂಡಿದ್ದೇನೆ ಲೈನಿಂಗ್ಗೋಸ್ಕರ. ಈ ನ್ಯಾಚ್ ಆದ್ಮೇಲೆ ಅಲ್ಲಿ ಪೇಪರ್ ಕ್ಯಾನ್ವಾಸ್ ಲೆವೆಲ್ಗೆ ಈ ಲೈನಿಂಗ್ ಅನ್ನೋದು ಫೋಲ್ಡಿಂಗ್ ಮಾಡಿಬಿಟ್ಟು ಒಂದು ಸ್ಟಿಚ್ ಅನ್ನೋದು ಹಾಕೋಬಿಡಿ.
ಈಗ ಈ ಸ್ಟಿಚ್ ಅನ್ನೋದು ಆದ್ಮೇಲೆ ಇವಾಗ ಕ್ರಾಸ್ ಪೀಸ್ ಸ್ಟಿಚ್ ಮಾಡಿದಿಲ್ವಾ ಅದನ್ನು ತಗೊಂಡಿದ್ದನ್ನ ಈ ಮಿಡ್ಲ್ ಅಲ್ಲಿ ಮಾಡ್ಕೊಂಡು ನಾನು ಈಗ ಆ ಪೇಪರ್ ಕ್ಯಾನ್ವಾಸ್ಗೆ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತಾ ಇದ್ದೀನಿ. ಇವಾಗ ಇದನ್ನು ಕೆಳಗಡೆ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಕರೆಕ್ಟಾಗಿ ಒಂದು ಸ್ಟಿಚ್ ಅನ್ನೋದು ಹಾಕೋಬಿಡ್ತೀನಿ. ಈಗ ಸ್ಟಿಚ್ ಆದಮೇಲೆ ಇದನ್ನು ತೆಗೆದು ಸೈಡ್ಗೆ ಅನ್ನೋದು ಮಾಡ್ಕೋರಿ. ಈಗ ನಾನು ಪೈಪಿಂಗ್ ಅನ್ನೋದು ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಕಾಂಟ್ರಾಸ್ಟ್ ಕಲರಲ್ಲಿ 1 ಇಂಚು ವಿಡ್ತ್ ಇರೋ ಫ್ಯಾಬ್ರಿಕ್ ಅನ್ನೋದು ತಗೊಂಡಿದ್ದೆ. ಅದರ ಮಧ್ಯಕ್ಕೆ ನಾನು ಪೈಪಿಂಗ್ ಥ್ರೆಡ್ ಅನ್ನೋದು ಮಾಡಿದ್ದೇನೆ. ಆ ಥ್ರೆಡ್ ಪಕ್ಕದಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಂತ ಇದ್ದೀನಿ. ನಮಗೆ ಪೈಪಿಂಗ್ ಎಷ್ಟು ಉದ್ದ ಬೇಕು ಅನ್ನೋದನ್ನ ನೋಡಿಕೊಂಡು ಅಷ್ಟು ಉದ್ದ ಅನ್ನೋದು ರೆಡಿ ಅನ್ನೋದು ಮಾಡ್ಕೋಬಿಡಿ. ಈಗ ಇದಕ್ಕೆ ಮುಂಚೆ ಕಾಂಟ್ರಾಸ್ಟ್ ಕಲರ್ ಸೀರೆ ಪೀಸ್ ರೆಡಿ ಮಾಡ್ಕೊಂಡಿದ್ದಲ್ಲ ಅದನ್ನು ತಗೊಂಡಿದ್ದನ್ನ ನೆಕ್ ಸೈಡ್ ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಂದು ಇದನ್ನ ಕರೆಕ್ಟಾಗಿ 3/8 ಮಾರ್ಜಿನ್ ಅನ್ನೋದು ಇರ್ತದೆ. ಒಂದೇ ಲೆವೆಲ್ ಬರೋ ತರ ನೋಡ್ಕೊಂಡು ಫ್ಲಾಟ್ ಆಗಿರೋ ತರ ಮಾಡ್ಕೊರಿ. ಇಲ್ಲಿ ಸೆಂಟ್ರಲ್ಲಿ ನ್ಯಾಚ್ ಒಂದು ಹಾಕೊಂಡು ನೀಟಾಗಿ ಟರ್ನಿಂಗ್ ಅನ್ನೋದು ಮಾಡ್ಕೊರಿ. ಪೈಪಿಂಗ್ ಅಟ್ಯಾಚಿಂಗ್ ಅನ್ನೋದು ಆದ್ಮೇಲೆ ಟರ್ನಿಂಗ್ ಪೇ ನ್ಯಾಚ್ ಕರ್ಕು ನಾನು ಈ ಪೈಪಿಂಗ್ ಕಚ್ಚಾಗೆಲ್ಲ ಒಳಗಡೆ ಹೋಗೋತರ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬಿಟ್ಟು ನಾನೀಗ ಆ ಪೈಪಿಂಗ್ ಪಕ್ಕದಲ್ಲಿ ಒಂದು ಎಜ್ಜಿ ಕಿನ್ನರ್ ಸ್ಟಿಚ್ ಅನ್ನೋದು ಮಾಡ್ತಾ ಇದ್ದೀನಿ. ಈ ಕಿನ್ನರ್ ಸ್ಟಿಚ್ ಮಾಡೋಂಥ ಟೈಮಲ್ಲಿ ನಮಗೆ ಒಂದೇ ಲೆವೆಲ್ ಇರಬೇಕು ಪೈಪಿಂಗ್, ಆ ರೀತಿ ನೋಡಿಕೊಂಡು ಕಂಟಿನ್ಯೂ ಅನ್ನೋದು ಮಾಡ್ಕೊರಿ. ಇದಾದ್ಮೇಲೆ ಇದಕ್ಕೆ ಮುಂಚೆ ಪ್ಯಾಚ್ ಅನ್ನೋದು ರೆಡಿ ಮಾಡಿದ್ವಿ, ಅದು ತಗೊಂಡು ಈಗ ಪೈಪಿಂಗ್ ರೆಡಿ ಮಾಡಿದ್ವಿ ನೋಡಿ. ಆ ಪೀಸನ್ನು ಇದ್ರ ಮೇಲೆ ಮಾಡ್ಕೊಂಡಿದ್ದೀನಿ. ನಾನು ಡೈರೆಕ್ಟಾಗಿ ಒಂದೇ ಸಲ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅಟ್ಯಾಚಿಂಗ್ ಬಂದಿದ್ದಾನೆ ನಮಗೆ ಕರೆಕ್ಟಾಗಿ ಆ ಪೇಪರ್ ಕ್ಯಾನ್ವಾಸ್ ಇದು ಬಂದಿದ್ದಾನೆ ಒಂದೇ ಲೆವೆಲ್ ಆಗಿರ್ಬೇಕು. ಈ ಸೆಂಟ್ರಲ್ಲಿ ಈ ಕ್ರಾಸ್ ಆಗಿ ಸ್ಟಿಚ್ ಹಾಕಿದೆ ನೋಡಿ, ಅಲ್ಲಿ ಮೇಲ್ಗಡೆ ಗ್ಯಾಪ್ ಒಂದು ಅರ್ಧ ಇಂಚು ಬರೋ ತರ ನೋಡ್ಕೊಂಡು ಈ ಪೀಸ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಅದಾದ್ಮೇಲೆ ಈ ಕಡೆಗೂ ಸೇಮ್ ಪ್ಯಾಚು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ಈ ಎರಡು ಕಡೆನೂ ಪ್ಯಾಚ್ ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವಾ, ಇದು ತೆಗೆದು ಸೈಡ್ ಕಡೆ ಮಾಡ್ಕೊಂಡಿದ್ದೀನಿ. ಆ ಬಾಡಿ ಪೀಸ್ ಅನ್ನೋದು ತಗೋರಿ. ಈ ಬಾಡಿ ಪೀಸ್ ತಗೊಂಡಿದ್ದೇನೆ ನಾನು ಕರೆಕ್ಟಾಗಿ ಈ ಕಡೆನು ನೆಕ್ ಸೈಡ್ಗೆ ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅಟ್ಯಾಚಿಂಗ್ ಮಾಡ್ಕೊಳ್ಳೋ ಟೈಮಲ್ಲಿ ನಮ್ಗೆ ಕರೆಕ್ಟಾಗಿ 3/8 ಮಾರ್ಜಿನ್ ಅನ್ನೋದು ಇರ್ತದೆ. ಒಂದೇ ಲೆವೆಲ್ ಬರೋ ಥರ ನೋಡ್ಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊರಿ. ಈ ಸೆಂಟ್ರಿಗೆ ಬಂದ ಕೂಡಲೇ ಇಲ್ಲೇನು ಪೈಪಿಂಗ್ ಅನ್ನೋದು ಕಟಿಂಗ್ ಅನ್ನೋದು ಮಾಡಿಬಿಟ್ಟು ಮತ್ತೆ ರೀಜಾಯಿಂಟ್ ಅನ್ನೋದು ಮಾಡ್ಕೊರಿ ಇಲ್ಲಿಂದನು. ಈಗ ಈ ಪೈಪಿಂಗ್ ಅಟ್ಯಾಚಿಂಗ್ ಆದಮೇಲೆ ಕಾರ್ನರ್ ಸೈಡಲ್ಲಿ ನ್ಯಾಚ್ಗಳು ಅನ್ನೋದು ಹಾಕೋಬಿಡಿ. ಹಾಗೆ ಸೆಂಟ್ರಲ್ಲೂ ಒಂದು ನ್ಯಾಚ್ ಅನ್ನೋದು ಹಾಕೋರಿ. ಈಗ ಇದಾದ್ಮೇಲೆ ಈ ಪೈಪಿಂಗ್ ಕಚ್ಚನೂ ಅಷ್ಟೇ ಒಳಗಡೆ ಹೋಗೋ ಥರ ಫೋಲ್ಡಿಂಗ್ ಅನ್ನೋದು ಮಾಡಿಬಿಟ್ಟು ಆ ಪೈಪಿಂಗ್ ಪಕ್ಕದಲ್ಲೇ ಒಂದು ಎಜ್ಜಿ ಕಿನ್ನರ್ ಸ್ಟಿಚ್ ಅನ್ನೋದು ಮಾಡ್ಕೊಬಿಡಿ. ಈಗ ಕಿನ್ನರ್ ಸ್ಟಿಚ್ ಅನ್ನೋದು ಕಂಪ್ಲೀಟ್ ಆದಮೇಲೆ ಇದಕ್ಕೆ ಮುಂಚೆ ಪ್ಯಾಚ್ ಅನ್ನೋದು ರೆಡಿ ಮಾಡಿದ್ರು ಅದನ್ನು ತಗೊಂಡಿದ್ದಾನೆ. ಕರೆಕ್ಟಾಗಿ ಸೆಂಟ್ರ್ ಬರೋ ಥರ ನೋಡಿಕೊಂಡು ಈ ಗ್ಯಾಪು ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ನಾನು ಇಲ್ಲಿ ಸೆಂಟ್ರಿಂದ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಪೈಪಿಂಗ್ ಪಕ್ಕದಲ್ಲಿ ನಾವು ಎಜ್ಜಿ ಕಿನ್ನರ್ ಸ್ಟಿಚ್ ಅನ್ನೋದು ಮಾಡಿದಲ್ವಾ, ಸೇಮು ಅದೇ ಸ್ಟಿಚ್ ಮೇಲೆ ಈ ಸ್ಟಿಚ್ ಅನ್ನೋದು ಹಾಕೋರಿ. ಇದು ಒಂದು ಸೈಡ್ ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವಾ, ಇನ್ನೊಂದು ಸೈಡ್ ಸೇಮ್ ಇದೇ ರೀತಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಯಾಕಂದ್ರೆ ಲೆಫ್ಟ್ ಅಂಡ್ ರೈಟ್ ಎರಡು ಸೈಡ್ ನಮಗೆ ಗ್ಯಾಪ್ ಅನ್ನೋದು ಕರೆಕ್ಟ್ ಆಗಿರ್ಬೇಕು. ಅವಾಗ ನಮ್ಗೆ ಈ ಪ್ಯಾಚ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಈ ಅಟ್ಯಾಚಿಂಗ್ ಸ್ಟಿಚ್ ಆದ್ಮೇಲೆ ನಮ್ಗೆ ಇನ್ಸೈಡ್ ಈ ಪ್ಯಾಚ್ ಕಚ್ಚಾಗಲೆಲ್ಲ ಇರ್ತದಲ್ವಾ, ಅವನ್ನೆಲ್ಲ ಕಟ್ ಮಾಡಿಬಿಟ್ಟು ಒಂದು ಸ್ಟಿಚ್ ಅನ್ನೋದು ಹಾಕೋಬಿಡಿ. ಆ ಸ್ಟಿಚ್ ಆದ್ಮೇಲೆ ನಾನಿವಾಗ ಲೈನಿಂಗ್ ಹಾಗೆ ಬಾಡಿ
ಔಟ್ ಸೈಡು ಒಂದು ರೌಂಡ್ ಸ್ಟಿಚ್ ಅನ್ನೋದು ಹಾಕೊಂತ ಇದ್ದೀನಿ. ಈ ಸ್ಟಿಚ್ ಹಾಕುವಂತ ಟೈಮಲ್ಲಿ ನಮಗೆ ಲೈನಿಂಗ್ ಹಾಗೆ ಬಾಡಿ ಎರಡನ್ನು ಫ್ಲಾಟ್ ಆಗಿರೋ ತರ ನೋಡ್ಕೊಂಡು ಫುಲ್ ರೌಂಡ್ ಸ್ಟಿಚ್ ಅನ್ನೋದು ಹಾಕೋಬಿಡಿ. ಇದಾದ್ಮೇಲೆ ಲೈನಿಂಗ್ ಬಂದಿದ್ರೆ ರೆಡಿ ಅನ್ನೋದು ಇರ್ತದೆ, ಬಾಡಿ ಬಂದಿದ್ರೆ ನಮಗೆ ಎಕ್ಸ್ಟ್ರಾ ಇರ್ತದೆ. ಲೈನಿಂಗ್ ಲೆವೆಲ್ಗೆ ಫುಲ್ಲು ಬಾಡಿ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೋಬಿಡಿ. ಇದು ಕಟ್ ಆದಮೇಲೆ ಬಾಟಮ್ ಸೈಡಲ್ಲಿ ನ್ಯಾಚ್ ಅನ್ನೋದು ಹಾಕ್ಕೊಂಡಿದ್ದಾನ. ಈಗ ನಾನು ಟೇಪ್ ಮಾಡಿಬಿಟ್ಟು ಸ್ಟ್ರೈಟಾಗಿ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ. ಆ ನ್ಯಾಚಿಂದ ಈ ನ್ಯಾಚ್ ಗಂಟ ಈ ಮಾರ್ಕ್ ಆದಮೇಲೆ ಇದಕ್ಕೆ ಮುಂಚೆ ನಾನು ಪೈಪಿಂಗ್ ಅನ್ನೋದು ರೆಡಿ ಮಾಡ್ಕೊಂಡಿದ್ರು. ಆ ಪೈಪಿಂಗ್ ಅನ್ನೋದು ಮಾಡಕ್ಬಿಟ್ಟು ನಾನು ಈಗ ಮಾರ್ಕ್ ಮೇಲೆ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ನಮ್ಗೆ ಇಲ್ಲಿ ಕಮ್ಮಿ ಅಂದ್ರೂ ಒಂದು ಅರ್ಧ ಇಂಚ್ ಮಾರ್ಜಿನ್ ಅನ್ನೋದು ಇರಬೇಕು. ಆ ರೀತಿ ನೋಡಿಕೊಂಡು ಈ ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊ. ಈ ಆ ಪೈಪಿಂಗ್ ಅಟ್ಯಾಚಿಂಗ್ ಆದಮೇಲೆ ಎಕ್ಸ್ಟ್ರಾ ಇನ್ನೊಂದು 2 ಇಂಚ್ ಬಿಡ್ತಿರೋ ಲೈನಿಂಗ್ ಅನ್ನೋದು ತೊಗೊಂಡಿದ್ದೇನೆ. ಆ ಪೈಪಿಂಗ್ ಮೇಲೆ ಮಾಡಕ್ಬಿಟ್ಟು ನಾನು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಅಟ್ಯಾಚಿಂಗ್ ಆದಮೇಲೆ ಆ ಲೈನಿಂಗ್ನು ಮೇಲ್ಗಡೆಗೆ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡಿದ್ದನ್ನು ಒಂದು ಸ್ಟಿಚ್ ಅನ್ನೋದು ಹಾಕೋಬಿಡ್ತೀನಿ. ಈ ಸ್ಟಿಚ್ ಅನ್ನೋದು ಆದಮೇಲೆ ಲೈನಿಂಗ್ ಫುಲ್ಲು ಒಳಗಡೆಗೆ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬಿಟ್ಟು ನಾನು ಆ ಪೈಪಿಂಗ್ ಪಕ್ಕದಲ್ಲಿ ಒಂದು ಕಿನ್ನರ್ ಸ್ಟಿಚ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಸ್ಟಿಚ್ ಹಾಕೋಂಥ ಟೈಮಲ್ಲೂ ಅಷ್ಟೇ ನಮಗೆ ಪೈಪಿಂಗು ಒಂದೇ ಲೆವೆಲ್ಗೆ ಇರಬೇಕು. ಈ 4 ಕಡೆ ಏನು ಪೈಪಿಂಗ್ ಕಾಣಿಸುತ್ತೋ ಅದೆಲ್ಲಾನು ಆ ರೀತಿ ನೋಡಿಕೊಂಡು ಪೈಪಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ಇದಾದ್ಮೇಲೆ ಬ್ಯಾಕ್ ಮಿಡಲ್ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡಿಕೊಂಡು ನಾನು ಬ್ಯಾಕ್ ಸೈಡ್ ಡಾಟ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಡಾಟ್ ಮೆಜರ್ಮೆಂಟ್ ಬಂದಿದ್ರೆ 1/2 ಇಂಚ್ ಬಿಡ್ತಿರ್ತದೆ, 3 ಇಂಚಿ ಲೆಂತ್ ಅನ್ನೋದು ಇರ್ತದೆ. 2 ಕಡೆನೂ ಒಂದೇ ರೀತಿ ಬರೋ ತರ ನೋಡಿಕೊಂಡು ಈ ಡಾಟ್ ಅನ್ನೋದು ಫಿನಿಶಿಂಗ್ ಅನ್ನೋದು ಮಾಡ್ಕೊಬಿಡಿ. ಈ ಡಾಟ್ ಕಂಪ್ಲೀಟ್ ಅನ್ನೋದು ಆದ್ಮೇಲೆ ನಮಗೆ ಬ್ಲೌಸು ಔಟ್ಲುಕ್ ಅನ್ನೋದು ಈ ರೀತಿ ಅನ್ನೋದು ಕಾಣಿಸುತ್ತೆ. ಓಕೆ ಸ್ನೇಹಿತರೆ, ಈ ಕಟಿಂಗ್ ಈ ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಅನ್ನೋದು ಆಯ್ತು. ಈ ಕಟಿಂಗ್ ಅಲ್ಲಿ ಆಗ್ಬೋದು, ಈ ಸ್ಟಿಚಿಂಗ್ ಅಲ್ಲಿ ಆಗ್ಬೋದು. ನಿಮ್ಗೆ ಏನಾದರೂ ಡೌಟ್ಗಳಿದ್ದಲ್ಲಿ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಅನ್ನೋದು ಮಾಡ್ಕೊರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ ನನಗೆ ಯಾವಾಗ ತಿಳಿಸ್ತಾರೆ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಬರೋ ವಿಡಿಯೋದಲ್ಲಿ ನಿಮ್ಮ ಎಲ್ಲಾರನ್ನೂ ಭೇಟಿ ಆಗಿ. ಓಕೆ ಬಾಯ್.